ಬಸ್ಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಪೋಸ್ಟ್ ಮ್ಯಾಚ್ ಚಾನಲ್ಸ್ಗೆ ಸ್ವಾಗತ. ಗುಜರಾತ್ ಟೈಟನ್ಸ್ ವರ್ಸಸ್ KKR ಏನಾಯ್ತು ಗುರು? ಒನ್ ಸೈಡ್ ಮ್ಯಾಚ್ ಮಾಡಿ ಬಿಸಾಕಿದ್ರಲ್ಲ. ಪ್ರಿಡಿಕ್ಷನ್ ಸಕ್ಸಸ್ ಕಂಟಿನ್ಯೂಸ್ ಆಗಿ ಸ್ಟ್ರೀಕ್ ಹೊಡ್ಕೊಂಡು ಹೋಗಿದೆ. ಪ್ರಿಡಿಕ್ಷನ್ 4-5 ಮ್ಯಾಚ್ ಸಕ್ಸಸ್ ಆಗೋಗ್ಬಿಟ್ಟೈತೆ. ಅಣ್ಣನ ಪ್ರಿಡಿಕ್ಷನ್ ಅಂತ ಅಂದ್ಕೊಳ್ಳಿ. ಗುಜರಾತ್ ಟೈಟನ್ಸ್ ಗೆಲ್ತಾರೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಇನ್ ಕೇಸ್ ಯಾರು KKR ಗೆಲ್ತು ಅಂದರೆ ಅದು ಆಶ್ಚರ್ಯ ಪಡಬೇಕಾಗಿತ್ತು ಅಂತ ಹೇಳ್ತೀರಾ? ಹೌದು, ಯಾಕಂದರೆ ಫೇವ್ರೇಟ್ಸ್ ಇದು ಗುಜರಾತ್ ಅವ್ರನ್ನ ಈ ಮ್ಯಾಚ್ನ ಗೆಲ್ಲೋದಕ್ಕೆ. ಯಾಕಂದರೆ ಟಾಪ್ ಆಫ್ ದ ಟೇಬಲಲ್ಲಿದ್ದರು. ಸೊ ಟಾಪ್ ಆಫ್ ದ ಟೇಬಲನ್ನೇ ಇವಾಗ ಸೆಟ್ಲ್ ಆಗ್ತಾರೆ ಅಷ್ಟೇ. KKR ಏನು ಕಾನ್ಫಿಡೆನ್ಸ್, ಬದನೆಕಾಯಿ ಕಾನ್ಫಿಡೆನ್ಸ್ ಏನು ಗುರು ಇವ್ರಿಗೆ? ಮ್ಯಾಚ್ ವಿನ್ನರೇ ಸಿಗ್ತಾ ಇಲ್ವಲ್ಲ ಇವರಿಗೆ ಈ ಟೂರ್ನಮೆಂಟಲ್ಲಿ. ಅವ್ರನ್ನ ಟ್ರೈ ಮಾಡಿದ್ರೆ, ಇವ್ರನ್ನ ಟ್ರೈ ಮಾಡಿದ್ರೆ, ಹಂಗೆ ಟ್ರೈ ಮಾಡಿದ್ರೆ ವೆಂಕಟೇಶ್ ಅಯ್ಯರ್ನ ಹಂಗೆ ಹಿಂಗೆ ಬಿಲ್ಡಪ್ ಎಲ್ಲ ಕೊಟ್ಬಿಟ್ಟು ತೊಗೊಂಡ್ರು. ಅಷ್ಟು ಕೋಟಿ ಎಲ್ಲ ಕೊಟ್ಬಿಟ್ಟು ಏನು ಕೈ ಹಿಡ್ತಿಲ್ಲ. ಇನ್ಫ್ಯಾಕ್ಟ್ ಮ್ಯಾಚು ಸೋಲ್ಸಿದೆ ಅವರು ಅಂತ ಹೇಳ್ಬೇಕು. ಯಾಕಂದರೆ ಅಷ್ಟು ಟುಕು ಅಂತ ಹೇಳಿದ್ರೆ ಪ್ರೆಷರ್ ಬಿಲ್ಡ್ ಆಯಿತು. ಅವರು ಔಟ್ ಆಗಿದ್ರೆ ಬೇರೆಯವ್ರನ್ನೂ ಔಟ್ ಆಗ್ಬೋದು ಪ್ರೆಷರ್ ಬಿಲ್ಡ್ ಆಗಿದ್ರಿಂದ. ರನ್ಸೇ ಬರ್ತಾ ಇಲ್ಲ ಮಗ ಇವ್ರಿಗೆ. 39 ರನ್ನಿಂದ ಸೋತಿದ್ದಾರೆ ಅಲ್ಲಿ. ಅವ್ರ ಹೋಮಲ್ಲಿ ಅವರ ಸ್ಟ್ರಗಲ್ ಮಾಡಿದ್ರೆ ರನ್ಸ್ನ ಹೊಡೆಯೋದಕ್ಕೆ. ಏನು ಅದು ಚೇಸ್ ಮಾಡಬೇಕಾದ್ರೆ ಸ್ಟ್ರಗಲ್ ಮಾಡ್ತಾಯಿದ್ದಾರೆ. ಫಸ್ಟ್ ಬ್ಯಾಟಿಂಗ್ ಆಡ್ರೆ ಇನ್ನು ಯಾವ ಪಟ್ಟಿ ಸ್ಟ್ರಗಲ್ ಮಾಡ್ರು. ಹಂಗೆ ನೋಡೋಕೆ ಹೋಯ್ತು ಅಂದರೆ ಗುಜರಾತ್ ಟೈಟನ್ಸ್ ಯಾವ ಲೆವೆಲಿಗೆ ಬ್ಯಾಟಿಂಗ್ ಆಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಏನು ಓಪನಿಂಗ್ ಪಾರ್ಟ್ನರ್ಶಿಪ್ ಬಂದಿದ್ದು. ಟಾಸ್ ಸೋತಿದ್ದು ಇವತ್ತು ಗುಜರಾತ್ ಟೈಟನ್ಸು. ಟಾಸ್ ಸೋತ್ಬಿಟ್ಟು ಬ್ಯಾಟಿಂಗ್ ಆಡಿದ್ದು ಇವತ್ತು. ಹಂಗೆ 114 ರನ್ ಪಾರ್ಟ್ನರ್ಶಿಪ್ಪು. ಇವರು ಟಾಪ್ ಆರ್ಡ್ರ್ ಇವರ ಮೇನ್ ಸ್ಟ್ರೆಂತ್ ಗೊತ್ತಿರೋದೇ ವಿಚಾರ. ಟಾಪ್ ಆರ್ಡ್ರು ಟಾಪ್ 3-4 ಇವರೇ ಆಡ್ತಾರೆ ಎಲ್ಲ ಮ್ಯಾಚನ್ನು. ಆ್ಯಂಡ್ ಇವತ್ತು ಕೂಡ ಅಷ್ಟೇ ಟಾಪ್ 3 ಮೆಜಾರಿಟಿ ರನ್ಸು. ಸಾಯಿ ಸುದರ್ಶನ್ ಎಲ್ಲ ಮ್ಯಾಚು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸು. ಈ ಮ್ಯಾಚು ಕೂಡ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸು. 50 ಹೊಡೆದ್ಬಿಟ್ಟು ಔಟ್ ಆಗಿರೋದು. 50 ಅಂತೂ ಬೈ ಡಿಫಾಲ್ಟ್ ಅಂತ ಅಂದ್ಕೊಳ್ಳಿ. ಸಾಯಿ ಸುದರ್ಶನ್ ಬಂದರು ಅಂದರೆ 50 ಬೈ ಡಿಫಾಲ್ಟ್ ಬಂದೇ ಬರುತ್ತೆ ಅಂತ. ಶುಭ್ಮನ್ ಗಿಲ್ ಅವ್ರ ಜೊತೆಗೆ ಆ್ಯಡ್ ಆನ್ ಆಗಿದ್ದು. 90 ರನ್, 114 ರನ್ನ ಕಾಂಟ್ರಿಬ್ಯೂಷನ್ನು. ರಸಲ್ ಬಂದ್ಬಿಟ್ಟಲ್ಲಿ ವಿಕೆಟ್ ಎತ್ತಬೇಕಾಗಿ ಬಂತು. ಮೈನ್ ಬೌಲರ್ಸ್ಗಳು ಯಾರು ವಿಕೆಟ್ ಎತ್ತಿಲ್ಲ. 13ನೇ ಓವರನ್ನು ಬಿದ್ದು. 12ನೇ ಓವರ್ 13ನೇ ಓವರ್ ಅಂತ ಕಾಣಿಸಿದೆ ಬಿದ್ದಿದ್ದು ಫಸ್ಟು ವಿಕೆಟ್. ಸಾಯಿ ಸುದರ್ಶನ್ ಅಲ್ಲಿವರೆಗೂ ಕೂಡ ವಿಕೆಟೇ ಬಿದ್ದಿಲ್ಲ ಅಲ್ಲಿ. ಎಡ್ಜ್ ಆಗಿಬಿಟ್ಟು ಗನ್ ಕೇಸ್ ಹಾಕಿದಂಗೆ ಕೀಪರ್ಗೆ ಕ್ಯಾಚ್ ಕೊಟ್ಬಿಟ್ಟು ಸಾಯಿ ಸುದರ್ಶನ್ ಅವರು ಈ ಕಡೆಯಿಂದ ಡಮಾಲ್ ಡಿಮಿಲ್ನ ಸ್ಟಾರ್ಟ್ ಮಾಡ್ಕೊಂಡ್ರು. ಬಂದ್ಬಿಟ್ಟು ಜಾಸ್ ಪಟ್ಲರ್ ಕ್ಯಾಚ್ ಬೇರೆ ಬಿಡ್ತಾರಲ್ಲ ವೈಭವ್ ಅವರು. ಏನು ಗುರು ಕ್ಯಾಚ್ಗಳು ಬೇರೆ ಡ್ರಾಪ್ ಮಾಡಿದ್ರೆ, ಸಿಟ್ಟರ್ ಕ್ಯಾಚ್ಗಳನ್ನ ಡ್ರಾಪ್ ಮಾಡಿದ್ರೆ. ಇಂಥ ಸ್ಟ್ಯಾಂಡರ್ಡ್ಸಲ್ಲಿ ಹಿಡಿಬೇಕು ಮಗ ಅವನ್ನೆಲ್ಲ. ಅವ್ರು 40+ ಹೊಡಿತಾರೆ ಜಾಸ್ ಪಟ್ಲರು. ಸೊ 3 ಜನದೇ ಮೇನ್ ಚಂಕ್ ಆಫ್ ರನ್ಸ್. ಈ ಕಡೆ 90 ಶುಭ್ಮನ್ ಗಿಲ್ ಹೊಡಿದವನು, ಡಮಾಲ್ ಡಿಮಿಲ್ ಅಂತ ಹೊಡಿತು ಅಂತಂದರೆ ಈ ಕಡೆ ಸಾಯಿ ಸುದರ್ಶನ್ 50+, ಈ ಕಡೆ ಇವ್ರು 40+. ಈ 3 ಜನದ ಕಾಂಟ್ರಿಬ್ಯೂಷನಿಂದ 198 ರನ್ನ ತಲುಪಿದ್ರು ಗುಜರಾತ್ ಟೈಟನ್ಸು. ಇನ್ನೇನಲ್ಲಿ ವಿಕೆಟ್ಸ್ ಏನಲ್ಲ. ವೈಭವ್ ಅವರ ಒಂದು ವಿಕೆಟ್ ಇದ್ದಾರೆ, ಹರ್ಷಿತ್ ರಾಣಾ ಒಂದು ವಿಕೆಟ್ ಎತ್ತಿದ್ದಾರೆ, ಆ್ಯಂಡ್ ರಸಲ್ ಒಂದು ವಿಕೆಟ್ ಎತ್ತಿದ್ದಾರೆ. ಶಾರುಖ್ ಖಾನ್ ಬಂದ್ಬಿಟ್ಟು ಅಲ್ಲಿ ಫಿನಿಶಿಂಗ್ ಟಚ್ನ ಕೊಟ್ಟರು. ಒಂದು 11 ರನ್ನ ಹೊಡೆದ್ಬಿಟ್ಟು 198 ರನ್ನು ಹೊಡಿತಾ ಇದ್ದಂಗೆನೇ ಈ ಕಡೆಯಿಂದ ಗೊತ್ತಿತ್ತು, ಹೈಯಾನ್ ಕಾನ್ಫಿಡೆನ್ಸ್ ಇತ್ತು ನನಗೆ. ಇದನ್ನು ಸಖತ್ತಾಗಿರೋವಂಥ ಬೌಲಿಂಗ್ ಯೂನಿಟು ಗುಜರಾತ್ ಟೈಟನ್ಸ್ದು. ಬ್ಯಾಟಿಂಗು ಮಸ್ತಾಗಿ ಆಡಿದ್ದಾರೆ. ಈ ವಿಕೆಟಲ್ಲಿ ಏನು ಚೇಸ್ ಮಾಡೋದೇನು ಸುಲಭ ಅಲ್ಲ. ಹೌದು, ಬ್ಯಾಟಿಂಗು ಆನ್ ಪೇಪರ್ದು KKR ಅವ್ರದ್ದು ಬಲಿಷ್ಠವಾಗಿಯೇ ಕಾಣ್ಬೋದು, ಸಖತ್ತಾಗೇ ಕಾಣ್ಬೋದು. ಬಟ್ ಏನೂ ಇಲ್ಲ ಅನ್ಸುತ್ತೆ ಆಡ್ಬೇಕಾದ್ರೆ ನೋಡ್ತು ಅಂದರೆ. ಇವ್ರದ್ದು ಮ್ಯಾಚ್ ವಿನ್ನರ್ಗಳೇ ಸಿಗ್ತಾ ಇಲ್ಲ KKRಗೆ ಬ್ಯಾಟಿಂಗಲ್ಲಿ. ಬೌಲಿಂಗಲ್ಲೂ ಸಿಗ್ತಿಲ್ಲ ಅಂತ ಅನ್ಕೊಳ್ಳಿ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಈ ಮ್ಯಾಚ್ ಏನೂ ಆಗಿಲ್ಲ ಇವತ್ತು ಇವ್ರ ಕಡೆ. ಎಲ್ಲ ವರ್ಸ್ಟ್ ಪರ್ಫಾರ್ಮೆನ್ಸ್ ಆಗಿ ಕೊಡಿದ್ರೆ ಇವತ್ತು KKR ಕಡೆ. ಓಪನಿಂಗ್ ಪೇರು ಇವ್ರದ್ದು ಒಂಥರ ಓಪನಿಂಗ್ ಪೇರೇ ಸೆಟ್ ಆಗ್ತಾ ಇಲ್ಲ ಇಲ್ಲಿ. ಮ್ಯಾಚ್ ವಿನ್ನರ್ ಸೆಟ್ ಆಗೋದಿಲ್ಲ, ಓಪನಿಂಗ್ ಪೇರೇ ಸೆಟ್ ಆಗ್ತಾ ಇಲ್ಲ ಇಲ್ಲಿ. ಕ್ವಿಂಟನ್ ಡಿ ಕಾಕ್ನ ಆಡಿಸಿದ್ರು, ಅವ್ರ ಕೈಲಿ ಕೆಲಸ ಆಗ್ತಿಲ್ಲ ಅಂದರೆ ಈ ಕಡೆ ರಮಾನುಲ್ಲಾ ಗುರ್ಬಾಜ್ನ ಕರ್ಕೊಂಡ್ಬಂದರು. ರಮಾನುಲ್ಲಾ ಗುರ್ಬಾಜ್ ಒಂದೇ ಒಂದು ರನ್ನಿಗೆ ಔಟ್ ಆಗೋಗ್ಬಿಡೋದು ಅಲ್ಲಿ. ಪಟ್ಟನಾಗ ಸಿರಾಜ್ ಭಯ್ಯಾಗ ಬಂದು ಹಂಗೆ LBW ಕಲಚಕ್ಕನಂಗೆ ಕಚ್ಕೊಂಬಿಟ್ರು ಹೆಂಗೇನೆ. ಸಿರಾಜ್ ಭಯ್ಯಾಗೆ ಖುಷು, ನನ್ನ ಅಜ್ಜಿಗೆ ಬಂತು ಗುರು ವಿಕೆಟು ಮೊದಲನೇ ಓವರ್ಲೆ ನನಗೆ ಅಂತ. ಈ ಕಡೆಯಿಂದ ಸುನಿಲ್ ನರೇನ್ ಪಾಪ ಡಮಾಲ್ ಡಿಮಿಲ್ ಸ್ಟಾರ್ಟ್ ಮಾಡ್ಕೊಂಡ್ರು ಒಂದು ಎಂಡಲ್ಲಿ. ಸುನಿಲ್ ನರೇನ್ ಕೂಡ ರಶೀದ್ ಖಾನ್ ಅವ್ರಿಗೆ ಔಟ್ ಆಗಿತ್ತು. ಹೊಡ್ಯಕ್ಕೆ ಹೋಗ್ಬಿಟ್ಟೆ ಔಟ್ ಆದರು. ಏನಲ್ಲ ತಿನ್ಕಾಡ್ಬಿಟ್ಟೆ. ಹೋಟೆಲ್ ಜೋರಾಗಿ ಹೊಡ್ಯಕ್ಕೆ ಹೋಗಿದ್ರು, ಅಲ್ಲೇ ಕಚ್ಕೊಂಡಿದ್ದೆ ನೀವು ಬಾಲು 30 ಯಾರ್ಡ್ಸಲ್ಲೇ ಆರಾಮಾಗಿ ಕ್ಯಾಚ್ ಇಟ್ಕೊಂಡ್ರು. ಈ ಕಡೆ ರಹಾನೆ ಅವ್ರ ಪರ್ಫಾರ್ಮೆನ್ಸ್ನ ಮೆಚ್ಕೋಬೇಕು ಮಗ. ರಹಾನೆ ಒಬ್ಬರೇ ಪಾಪ ಇವತ್ತು ಆಡಿರೋದು ಒಂದು ಸ್ವಲ್ಪ ಡೀಸೆಂಟ್ ಕಾಂಟ್ರಿಬ್ಯೂಷನ್. ಒಂಥರ ಚೆನ್ನಾಗಿ ಆಡಿದ್ದಾರೆ ಅಂತಂದರೆ ರಹಾನೆ ಅವರು ಆ್ಯಂಡ್ ನರೇನ್ ಅವರು. ಅದನ್ನು ಬಿಡ್ತು ಅಂತಾರೆ ಮಗ. ಇನ್ನು ಯಾರು ಕೂಡ ಆಡಿಲ್ಲ. ಒಂದು 50 ಹೊಡೆದ್ರು ರಹಾನೆ ಅವರು. ಏನು ಮಾಡ್ತಾರೆ ಪಾಪ ರಹಾನೆ. ಪ್ರೆಷರ್ ಆ್ಯಡ್ ಆನ್ ಆಗ್ತಾ ಇತ್ತು ಅಲ್ಲಿ. ಹೊಡಿಲೇಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ಫ್ರಂಟ್ ಫುಟಿಗೆ ಬಂದರು, ಸ್ಟಂಪ್ ಆಗಿಬಿಟ್ಟು ಹೋದರು. ನಮ್ಮ ಸುಂದ್ರು ಬೈಗೆ ಔಟ್ ಆಗಿದ್ದು ರಹಾನೆ ಅವರು. ಸ್ಟಪೋಟ್ ಆಗಿ ಇಕ್ಕಕ್ಕೆ ಹೋಗ್ಬಿಟ್ಟು ಇವತ್ತು ಸ್ಟಪೋಟ್ ಆಗಿ ಇಕ್ಕಕ್ಕೆ ಹೋಗ್ಬಿಟ್ಟು ಇಬ್ಬರು ಔಟ್ ಆಗಿದ್ದಾರೆ. ರಸಲ್ಲು ಜೊತೆಗೆ ಇವರು ಏನು ಆಡಿದ್ರು ಗುರು ಇವತ್ತು. ಪ್ರೆಷರ್ ಬಿಲ್ಡ್ ಆಗೋಗ್ಬಿಟ್ಟಿತ್ತು. ಏನು ಹೊಡಿಲೇಬೇಕಾದಂಥ ಪರಿಸ್ಥಿತಿ. ಏನು ಮಾಡ್ತಾರೆ ಪಾಪ. ಸ್ಟಪೋಟ್ ಆಗಿ ಇಕ್ಕಬೇಕು, ಎಲ್ಲ ಥರನೂ ಇಕ್ಕಬೇಕು. ರಶೀದ್ ಖಾನ್ಗೆ ಒಂದು ವಿಕೆಟು, ಈ ಕಡೆ ಇವ್ರಿಗೊಂದು ವಿಕೆಟು. ವಾಷಿಂಗ್ಟನ್ ಸುಂದರ್ಗೆ ಸ್ಟಪೋಟ್ ಆಗಿ ಇಕ್ಕಿಸ್ಕೊಳಕ್ಕೆ ಹೋಗ್ಬಿಟ್ಟು. ಇವ್ರದ್ದು ಬ್ಯಾಟಿಂಗು ನನಗೆ ಗೊತ್ತು. ಈ ವಿಡಿಯೋ ಜಾಸ್ತಿ ಯಾರು ನೋಡಲ್ಲ ಅಂತ. ಯಾಕಂದರೆ ಒನ್ ಸೈಡ್ ಮ್ಯಾಚು ಏನು ಹೇಳಗಳಂಥದ್ದು ಏನೂ ಇಲ್ಲ. ಅಲ್ಲಿ ರಿಂಕು ಸಿಂಗ್ ಬಂದ್ಬಿಟ್ಟು 17 ರನ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರಸಿದ್ಧ ಕೃಷ್ಣ ಕೆಳಗಡೆ ಬಾಟಮಲ್ಲಿ 2 ವಿಕೆಟ್ನ ಎತ್ತಿದ್ದಾರೆ. ಅಲ್ಲಿದ್ದು ಮೊಯಿನ್ ಅಲಿದು ಜೊತೆಗೆ ರಮಣ್ದೀಪ್ ಸಿಂಗ್ದು ಬರ್ತಾ ಇದ್ದಂಗೆ ಪಾಟ್ ಟಕ ಅನ್ನಂಗೆಲ್ಲ ವಿಕೆಟ್ಸ್ಗಳೆಲ್ಲ ಗೋವಿಂದ. 39 ರನ್ನಿಂದ ಗೆದ್ದಿದ್ದಾರೆ ಮಗ.
ಸಾಯಿ ಕಿಶೋರ್ ಆಗಿರ್ಬೋದು, ಪ್ರಸಿದ್ಧ ಕೃಷ್ಣ ಆಗಿರ್ಬೋದು, ಸಿರಾಜ್ ಬೈ ಆಗಿರ್ಬೋದು, ಟಾಪ್ ನಾಚ್ ಪರ್ಫಾರ್ಮೆನ್ಸ್ ರಾಶಿದ್ ಖಾನ್ ಆಗಿರ್ಬೋದು, ಯಾರು ಕೂಡ ಬೌಲಿಂಗ್ ನೋಡಿದ್ರೆ ಬೆಂಕಿ, ಬ್ಯಾಟಿಂಗ್ ನೋಡಿದ್ರೆ ಚಿಂದಿ, ಎರಡು ಯೂನಿಟ್ನ ನೋಡ್ತು ಅಂತಂದರೆ ಆಲ್ರೌಂಡಿಂಗ್ ಯೂನಿಟ್ನೆಲ್ಲ ನೋಡ್ತು ಅಂತಂದರೆ ಇವ್ರ ಥರ ಚಿಲ್ಚಿರ ಥರ ಕ್ಯಾಚ್ ಡ್ರಾಪು ಅವು ಇವೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ ಗುಜರಾತ್ ಟೈಟನ್ಸ್. ಇನ್ನು ಹಾಫ್ ಚಾನ್ಸ್ನು ಕೂಡ ಕನ್ವರ್ಟ್ ಮಾಡಿಬಿಡ್ತಾರೆ. ಅಂಥ ಟೀಮು ಗುಜರಾತ್ ಟೈಟನ್ಸ್ ಆಗಿ ಬಿಲ್ಡ್ ಆಗಿದೆ. ಸಾಟಿನೇ ಇಲ್ಲ ಗುರು, ಆ ಥರ ಕಾಣಿಸ್ಕೊಂಡಿರೋದು ಗುಜರಾತ್ ಟೈಟನ್ಸು. ಬ್ಯಾಟಿಂಗಲ್ಲಿ ಫಸ್ಟ್ ಇನ್ನಿಂಗ್ಸಲ್ಲಿ ಏನು ಆಡಿದ್ರು ಅದನ್ನು ಮೆಚ್ಕೋಬೇಕು. ಯಾಕಂತಂದರೆ 114 ರನ್ ಕಾಂಟ್ರಿಬ್ಯೂಷನ್ನು, ಓಪನಿಂಗ್ ಫೇರು, ವಿಕೆಟೇ ಕಳ್ಕೊಳ್ದಂಗೆ ಆಡ್ತಾರೆ. ಹೆಂಗರು ಯಾವ ಟೀಮೂ ಕೂಡ ಈ ಥರ ಕನ್ಸಿಸ್ಟೆಂಟಾಗಿ ಟಾಪ್ ಆರ್ಡ್ರ್ ಹೊಡಿತಾನೆ ಇಲ್ಲ ರನ್ಸ್ಗಳನ್ನ. ಟಾಪ್ 3-4 ಇವ್ರ ರೇಂಜಿಗೆ ಕನ್ಸಿಸ್ಟೆಂಟಾಗಿ ಹೊಡಿತಾನೆ ಇಲ್ಲ. ಮುಂಚೆ ಗುಜರಾತ್ ಟೈಟನ್ಸ್ ಹೆಂಗಿತ್ತು ಅಂದರೆ ಫಿನಿಷಿಂಗ್ ಸಾಕಾಗಿ ಮಾಡೋರು. ಫಿನಿಷಿಂಗ್ ಟಚ್ ಅವನ ಅಜ್ಜಿ ಹೆಂಗೆ ಏನಿದ್ದಾರೆ ಗುರು ಫಿನಿಷರ್ಸ್ ಇವರಲ್ಲಿ ಅಂತ ಹೆಸರುವಾಸಿ ಆಗಿದ್ದಂಥ ಗುಜರಾತ್ ಟೈಟನ್ಸು ಇವಾಗ ಏನು ಗುರು ಇವರು, ಟಾಪ್ ಆರ್ಡ್ರ್ ಏನು ಗುರು ಇದು ಅನ್ನೋ ಥರ ಆಗಿದೆ. ಟಾಪ್ ಆರ್ಡ್ರ್ ಸೋಲ್ಸ್ ಬಿಸಾಕ್ಬಿಡ್ತಾರೆ ಅಪೋನೆಂಟ್ ಟೀಮ್ನ. ಸೊ ಟಾಪ್ ಆರ್ಡ್ರ್ ಎತ್ತಿತ್ತು ಅಂತಲೇ ಇವ್ರನ್ನ ಸೋಲ್ಸೋಕ್ಕಾಗೋದು, ಇಲ್ಲಾಂದರೆ ಸೋಲ್ಸೋಕ್ಕಾಗಲ್ಲ ಅನ್ನೋ ಥರ. ಫಸ್ಟು ನಮ್ಮ ಟಾಪ್ ಆರ್ಡ್ರನ್ನ ದಾಟ್ಕೊಂಬರ್ರಿ, ಫಸ್ಟು ನಮ್ಮ ಟಾಪ್ 3ನ ದಾಟ್ಕೊಂಬರ್ರಿ ಅನ್ನೋ ಥರ ಹೇಳ್ತಾರೆ ಗುಜರಾತ್ ಟೈಟನ್ಸ್ ಅವರು. ನೋಡೋಣ ಅಮ್ಮ ಏನಾಗುತ್ತೆ ಅಂತ. ಗುಜರಾತ್ ಟೈಟನ್ಸ್ಗೆ ಯಾಕೋ ಸರಿ ಸ್ಯಾಟಿನೇ ಇಲ್ಲ ಥರ ಕಾಣಿಸ್ತೈತೆ. ಅವರ ಟಾಪ್ ಆರ್ಡ್ರನ್ನ ನೋಡ್ತು ಅಂದರೆ, ಜೊತೆಗೆ ಬೌಲಿಂಗ್ ಯೂನಿಟ್ನ ನೋಡ್ತು ಅಂತಂದರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮ್ಗೆ ಏನು ಅನಿಸ್ತು ಈ ಒಂದು ಬೋರಿಂಗ್ ಮ್ಯಾಚು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ವಾ.